ಓಜಿ ಮೂವಿ ನೋಡಾದ್ಮೇಲೆ ನನಗೆ ಬೆಜ್ಜಾನ್ ಮಿಕ್ಸ್ಡ್ ಫೀಲಿಂಗ್ ಐತೆ ಗುರು. ಕೆಲವೊಂದು ಪಾಸಿಟಿವ್ ಐತೆ, ಕೆಲವೊಂದು ನೆಗೆಟಿವ್ ಐತೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ, ಗಂಭೀರ ಅನ್ನೋನು ಕುಂಫು ಗರಡಿಯಲ್ಲಿ ಬೆಳೆದು ಅದ್ಯಾವುದೋ ದಾದನ್ ಕೈಯಲ್ಲಿ ಸಿಕ್ಕಿ ತಿರ್ಗಾ ಕೆಲವೊಂದು ದಿನ ಅಜ್ಞಾತಕ್ಕೆ ಹೋಗಿ ಮತ್ತೆ ದಾದನ್ ಮಡ್ಲಿಗೆ ಹೇಗೆ ಸೇರ್ತಾನೆ ಅನ್ನೋದೇ ಸ್ಟೋರಿ ಗುರು. ಮೂವಿಯಲ್ಲಿ ಪ್ಲಸ್ ಆಗಿದ್ದೇನು ಅಂದ್ರೆ ಮೂರು ಗುರು. ಅದು ಒಂದು ಪವನ್ ಕಲ್ಯಾಣ್, ಎರಡು ಪವನ್ ಕಲ್ಯಾಣ್, ಮೂರು ಕೂಡ ಪವನ್ ಕಲ್ಯಾಣ್. ಈ ವಯ್ಯ ಸ್ಕ್ರೀನ್ ಮೇಲೆ ಬಂದಿದ್ದ ಪ್ರತಿ ಶಾಟ್ ಥಿಯೇಟರ್ ಬ್ಲಾಸ್ಟ್ ಆಗೋಯ್ತು ಗುರು. ಅದ್ರಲ್ಲೂ ತಮ್ಮನ್ನು ನಾನೇನ್ ಕಬ್ಬಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ BGM ಇಂದ ಮೂವಿನ ಇನ್ನೊಂದು ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾನೆ ಗುರು. ಇನ್ನು ಮೂವಿಯಲ್ಲಿ ಪವನ್ ಕಲ್ಯಾಣ್ ಅವ್ರಿಗೆ ಕೆರಿಯರ್ ಬೆಸ್ಟ್ ಟೈಟಲ್ ಕಾರ್ಡ್ಸ್ ನ ಸುಜಿತ್ ಕೊಟ್ಟವ್ರೆ ಗುರು. ನಿಜವಾಗ್ಲೂ ಒಬ್ಬ ಫ್ಯಾನ್ ಬಾಯಿ ತಮ್ಮ ಫೇವ್ರೇಟ್ ಆಕ್ಟರ್ ನ ಡೈರೆಕ್ಟ್ ಮಾಡಿದ್ರೆ ಯಾವ ಲೆವೆಲ್ಗೆ ಇರುತ್ತೆ ಅಂತ ಅಣ್ಣ ತೋರ್ಸವನೆ ಗುರು. ಮೂವಿಯಲ್ಲಿ ನಾನು ಜಪಾನ್ ಸೀನ್ಸ್ ನ ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ ಗುರು. ಬಟ್ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ತೋರಿಸಿ ಇನ್ನು ಮಿಕ್ಕಿದ್ನ ಲಾಸ್ಟ್ ಅಲ್ಲಿ ಕೊಟ್ಟರು. ಬಟ್ ಪಾರ್ಟ್ 2ಗೆ ಇಂಟ್ ಕೊಟ್ಟಿರೋದು ಒಂಥರ ಚೆನ್ನಾಗೈತೆ ಗುರು. ಇನ್ನ ಕೆಲವೊಂದು ಎಲಿವೇಶನ್ ಸೀನ್ಸ್ ಸಖತ್ತಾಗೆ ಬಂದೈತೆ ಗುರು. ಅದ್ರಲ್ಲೂ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಪೊಲೀಸ್ ಸ್ಟೇಷನ್ ಸೀನ್, ಅದಾದ್ಮೇಲೆ ಗನ್ಸ್ ಅಂಡ್ ರೋಸಸ್ ಸಾಂಗ್ ಥಿಯೇಟರ್ ಅಲ್ಲಿ ನೋಡುವಾಗ ಯಾರು ಕೂಡ ಸೀಟ್ ಅಲ್ಲಿ ನಿಲ್ಲಲ್ಲ ಗುರು. ಆ ಲೆವೆಲ್ಗೆ ಐತೆ ಗುರು. ಇನ್ನ ಮೂವಿಯಲ್ಲಿ ಸಾಹೋ ಮೂವಿನ ಕನೆಕ್ಟ್ ಮಾಡಿರೋ ರೀತಿ ಚೆನ್ನಾಗೈತೆ ಗುರು. ಫ್ಯೂಚರ್ ಅಲ್ಲಿ ನಾವು ಈ ಒಂದು ಮೂವಿನ, ಈ ಒಂದು ಕ್ರಾಸ್ ಅವನ್ನ ಇನ್ನೂ ಚೆನ್ನಾಗಿ ನೋಡ್ಬೋದು ಗುರು. ಸಾಹೋ ಮೂವಿಯಲ್ಲಿ ಒಂದು ಕ್ಯಾಮಿಯೋ ಐತೆ, ಅದ್ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ, ಥಿಯೇಟರ್ಗೆ ಹೋಗಿ ನೀವೇ ನೋಡ್ಕೊಬಿಡ್ರಿ ಗುರು. ಬಟ್ ಸರ್ಪ್ರೈಸ್ ಆಗೋದಂತೂ ಪಕ್ಕಾ ಗುರು. ಇನ್ನ VFX ಮತ್ತೆ ಪ್ರೊಡಕ್ಷನ್ ಇವೆಲ್ಲ ನೋಡ್ತಾ ಇದ್ರೆ ದಾನಯ್ಯ ಅವರು ಹೆವಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಸ್ಕ್ರೀನ್ ಮೇಲೆ ಗೊತ್ತಾಗುತ್ತೆ ಗುರು. ಎಲ್ಲಿ ಕೂಡ ಬೋರ್ ಹೊಡಿಯಲ್ಲ, ಎಲ್ಲಿ ಕೂಡ ಇರಿಟೇಟ್ ಆಗಲ್ಲ ಗುರು. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಆಕ್ಷನ್ ಎಪಿಸೋಡ್ಗಳು, ಅದ್ರಲ್ಲೂ ಮಾರ್ಷಲ್ ಆರ್ಟ್ಸ್ ನ ಮಿಕ್ಸ್ ಮಾಡಿರೋದು ಮೂವಿಗೆ ಹೈಲೈಟ್ ಗುರು. ಇನ್ನ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ವಿಷಯಗಳಿಗೆ ಬಂದ್ರೆ, ಪ್ರಿಯಾಂಕಾ ಅಕ್ಕನ್ನ ನಾನು ಫಸ್ಟ್ ಪ್ರಿಡಿಕ್ಟ್ ಮಾಡ್ದಂಗೆ ಅಕ್ಕನ್ನ ಯಾವ್ದೋ ಒಂದು ಟೈಮಲ್ಲಿ ಎತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದೇ ಮೂವಿಯಲ್ಲಿ ಆಯ್ತು ಗುರು. ಇನ್ನ ಪ್ರಕಾಶ್ ರಾಜ್ ಅವರನ್ನು ಡೀಸೆಂಟ್ ಆಗಿ ಮಾಡಿದ್ದಾರೆ. ಅರ್ಜುನ್ ದಾಸ್ ಅವ್ರನ್ನ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಅವ್ರ ಕ್ಯಾರೆಕ್ಟರ್ ಒಂಥರ ಚೆನ್ನಾಗೈತೆ ಗುರು. ಅವರ ಒಂದು ಬೇಸ್ ವಾಯ್ಸು ಮತ್ತೆ ಸ್ವ್ಯಾಗ್ ನ ಸುಜಿತ್ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತಾನೆ ಹೇಳ್ಬೋದು ಗುರು. ಇನ್ನ ಟಾಲಿವುಡ್ ಅಲ್ಲಿ ಕಳೆದೋಗಿದ್ದ ಕೆಲವೊಂದು ಸಪೋರ್ಟಿಂಗ್ ಆಕ್ಟರ್ಸ್ ಲೈಕ್ ಜೀವ, ಆಮೇಲೆ ಹೀರೋ ಅವ್ರ ಚಿಕ್ಕಪ್ಪ, ಇವ್ರನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಬಟ್ ಅವ್ರ ಓನ್ ವಾಯ್ಸ್ ಅಲ್ಲಿ ಡಬ್ಬಿಂಗ್ ಕೊಟ್ಟಿಲ್ಲ ಗುರು. ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ ಗುರು. ಇನ್ನ ವಿಲನ್ ರೋಲ್ ಅನ್ನು ಮಾಡಿರೋ ಇಮ್ರಾನ್ ರಶ್ಮಿ ಅವ್ರನ್ನು ಕೂಡ ಸರಿಯಾಗಿ ಬಳಸ್ಕೊಂಡಿಲ್ಲ ಗುರು. ಅವ್ರ ಎಲಿವೇಶನ್ ಮತ್ತೆ ಅವ್ರದೊಂದು ಪ್ರೋಮೋ ನೋಡ್ತಾ ಇದ್ರೆ ಏನೋ ಒಂಥರ ಈ ದೊಡ್ಡದಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಅಷ್ಟೊಂದೇನು ಇಂಪ್ಯಾಕ್ಟ್ ಕೊಟ್ಟಿಲ್ಲ ಗುರು ನನ್ಗಂತೂ. ಸುಜಿತ್ ಮಾಮ ಪವನ್ ಕಲ್ಯಾಣ್ ಅವ್ರ ವೀರಾಭಿಮಾನಿ ಆಗಿರೋದ್ರಿಂದ ತಮ್ಮ ಒಂದು ಹೀರೋನ ತುಂಬಾ ಹೈಯಾಗಿ ತೋರ್ಸವನೆ ಗುರು. ಅದು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತೈತೆ ಗುರು. ಬಟ್ ಅದು ಒಳ್ಳೇದಲ್ಲ ಗುರು. ಯಾಕಂದ್ರೆ ಒಬ್ಬ ಪವರ್ಫುಲ್ ಹೀರೋಗೆ ಒಬ್ಬ ಪವರ್ಫುಲ್ ಸೈಕ್ ವಿಲನ್ ಇದ್ರೇನೆ ಒಂಥರ ಮಜಾ ಇರೋದು ಗುರು. ಬಟ್ ಈ ಒಂದು ಮೂವಿಯಲ್ಲಿ ಅದು ಮಿಸ್ ಆಯ್ತು ಅಂತಾನೆ ಹೇಳ್ಬೋದು ಗುರು. ಓಮಿ ಕ್ಯಾರೆಕ್ಟರ್ ನ ಸಿಂಪಲ್ ಆಗಿ ವೇಸ್ಟ್ ಮಾಡಿದಾನೆ ಅಂತಾನೆ ಹೇಳ್ಬೋದು ಗುರು. ಇನ್ನ ಮೂವಿಯಲ್ಲಿ ನೆಗೆಟಿವ್ಸ್ ಏನು ಅಂದ್ರೆ, ನಾವು ಸ್ಟೋರಿನ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಗುರು. ಮುಂದೆ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ಮೂವಿಗೆ ಮೈನ್ ಮೈನಸ್ ಅಂತಾನೆ ಹೇಳ್ಬೋದು ಗುರು. ಒಂದು ಪ್ರಾಪರ್ ಬೌಂಡ್ ಸ್ಕ್ರಿಪ್ಟ್ ಇಲ್ದಿರ ಯಾವ್ದೋ ಒಂದು ಆರ್ಬಾರ್ ಕಂಟೈನರ್ ಒಂದು ಇದನ್ನ ಇಟ್ಕೊಂಡು ಎಳ್ದಂಗ ಅನ್ನಿಸ್ತು ಗುರು ನನಗಂತೂ. ಮೂವಿಯಲ್ಲಿ ನನಗೆ ಮೈನ್ ಆಗಿ ನಗು ಬಂದಿದ್ದೇನಂದ್ರೆ, ಒಬ್ಬ ಹೀರೋ ಒಂದು ಅನ್ಟಚಬಲ್, ಓಕೆ, ಒಂದು ಸಿನಿಮಾ ಲಿಬರ್ಟಿನ ಯೂಸ್ ಮಾಡ್ಕೊಂಡಿದ್ದಾರೆ, ಓಕೆ. ಬಟ್ ಏನಂದ್ರೆ ಹೀರೋ ಒಂದು ಏಟು ಬೀಳ್ದಿರ ಹೆಂಗೆ ಗುರು. ಅದ್ರಲ್ಲೂ ಸೆಕೆಂಡ್ ಹಾಫ್ ಅಲ್ಲಿ ಬೀಳುತ್ತೆ, ಅದರಲ್ಲಿ ಬಾಡಿಗೆ ತುಂಬಾ ಸ್ಟಿಚಸ್ ಕೂಡ ಬೀಳುತ್ತೆ ಗುರು. ಏನಿಲ್ಲ, ಹೀರೋ ನೆಕ್ಸ್ಟ್ ಸೆಕೆಂಡ್ ವಿಲನ್ ನ ಸಾಯ್ಸಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದು 100-105 ಜನನ ಕಸ 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 ಅಂತ ಹೇಳ್ಬಿಟ್ಟು ಕಟಾಣದಲ್ಲಿ ಸಾಯಿಸ್ತಾನೆ ಗುರು. ಇದು ಮೂವಿಯಲ್ಲಿ ಒಂಥರ ನಂಬೋ ತರ ಇಲ್ಲ ಗುರು. ಓವರ್ ಆಲ್ ಮೂವಿ ನನಗೆ ಪವನ್ ಕಲ್ಯಾಣ್ ಅವ್ರ ಸ್ವ್ಯಾಗ್ ಬಿಟ್ರೆ ಏನು ಅಷ್ಟೊಂದೇನು ಹೊಸ್ದಾಗಿ ಅನ್ಸಿಲ್ಲ ಗುರು. ಅದೇ ಹಳೆ ಗ್ಯಾಂಗ್ಸ್ಟರ್ ಡ್ರಾಮಾ ಗುರು. ಅದ್ರಲ್ಲೂ ನನಗೆ ಬೇಜಾರಾಗಿದ್ದೇನೆಂದ್ರೆ, ಸುಜಿತ್ ಅನ್ನೋ ಒಬ್ಬ ನ್ಯೂ ಫಿಲಮ್ ಮೇಕರ್ ಈ ಲೆವೆಲ್ಗೆ ಔಟ್ಪುಟ್ ತಗೋಬರ್ತಾರೆ ಅಂತ ನಾನು ಕನ್ಸಲ್ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಗುರು. ಸಾಹೋ ಮೂವಿ ನೋಡಾದ್ಮೇಲೆ ಈ ಮೂವಿನ ನಾನು ಬೇರೆ ಲೆವೆಲ್ಗೆ ಊಹೆ ಮಾಡ್ಕೊಂಡಿದ್ದೆ ಗುರು. ಬಟ್ ನನಗೆ ಅಷ್ಟೊಂದೇನು ರೀಚ್ ಆಗಿಲ್ಲ ಗುರು ಈ ಮೂವಿ. ಬಟ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಕಂತೂ ಈ ಒಂದು ಮೂವಿ ಸಖತ್ತಾಗಿ ಇಷ್ಟ ಆಗುತ್ತೆ ಗುರು. ಅದ್ರಲ್ಲಂತೂ ಡೌಟೇ ಇಟ್ಕೋಬೇಡ್ರಿ ಗುರು. ಮೂವಿ ಒನ್ ಟೈಮ್ ವಾಚಬಲ್ ಅಷ್ಟೇ ಗುರು. ಇಷ್ಟೇ ಗುರು ಮ್ಯಾಟ್ರ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ